ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಸೊ ಇವತ್ತು ನಾವು ಒಂದು ಸ್ಪೆಷಲ್ ವ್ಲಾಗ್ ಮಾಡ್ತಾ ಇದ್ವಿ. ಏನಂದ್ರೆ ನಾವಿವತ್ತು ಇಲ್ಲಿ ಲೋಕಲ್ ಹಾಸ್ಪಿಟಲ್ಗೆ ಬಂದಿದ್ವಿ. 5th ಮಂತ್ ಸ್ಕ್ಯಾನ್ ಮಮತಾಗೆ. ಸೊ ಇವತ್ತು ಜೆಂಡರ್ ರಿವೀಲ್ ಮಾಡ್ತಾರಂತೆ. ಸೊ ತುಂಬಾ ಎಕ್ಸೈಟೆಡ್ ಆಗಿದ್ವಿ. ನೀನು? ತುಂಬಾ ಎಕ್ಸೈಟೆಡ್ ಇವತ್ತು ನೋಡಿ, ಇನ್ನೂ ಟೆನ್ಷನ್ ಆಗಿದೆ. ಲೇಟ್ ಆಗಿದೆ. 12 ಗಂಟೆಗೆ ಬರಕ್ ಹೇಳಿದ್ದು, ಇವಾಗ 12 o'clock ಆಗಿದೆ ಆಲ್ರೆಡಿ. ಅಲ್ಲಿ ಹೋಗ್ಬಿಟ್ಟು ಫಸ್ಟ್ ಚೆಕ್ ಇನ್ ಆಗ್ಬೇಕು, ಆಮೇಲೆ ನಿಮ್ ಜೊತೆ ಜಾಯ್ನ್ ಆಗ್ತೀವಿ, ಮಾತಾಡ್ತೀವಿ. ಈಗ ಒಳಗಡೆ ಸ್ಕ್ಯಾನ್ ಎಲ್ಲ ಮುಗೀತು. ಸ್ಕ್ಯಾನ್ ಮುಗಿಸ್ಕೊಂಡು ಈಗ ಹೊರಗಡೆ ಬರ್ತಾ ಇದೀವಿ. ಹೇಗಿತ್ತು ಎಕ್ಸ್ಪೀರಿಯನ್ಸ್? 5th ಮಂತ್ ಸ್ಕ್ಯಾನ್, ಜೆಂಡರ್ ರಿವೀಲ್ ಎಲ್ಲ. ಆಕ್ಚುಲಿ ಡಾಕ್ಟರ್ ರಾಜುಗೆ ಒಂದು ಲೆಟರ್ ಅಲ್ಲಿ ಬರ್ಕೊಟ್ಟಿದ್ದಾರೆ. ನನ್ನ ಎದುರುಗಡೆ ರಿವೀಲ್ ಮಾಡಿಲ್ಲ. ಸೊ ಅದ್ ರಾಜು ಗೊತ್ತಾಗಿದೆ, ಈಗ ನನಗೆ ಹೇಳಿಲ್ಲ. ಅಭಿಗೂ ಗೊತ್ತಿಲ್ಲ. ಅಭಿಗೆ ಮಮತಾಂಗೆ ಸರ್ಪ್ರೈಸ್. ಆ ಸರ್ಪ್ರೈಸ್ ನ ಸೆಲೆಬ್ರೇಟ್ ಮಾಡಕ್ಕೆ ಒಂದ್ ರೀಸನ್ ಅಲ್ಲ, ಅದೇ ರೀಸನ್. ಅದನ್ನ ಸೆಲೆಬ್ರೇಟ್ ಮಾಡೋದನ್ನ ಹೇಗ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದೀವಿ. ಸೊ ಬಿಫೋರ್ ಮೂವಿಂಗ್ ಟು ಇಂಡಿಯಾ ಡೆಲಿವರಿಗೆ ಅಷ್ಟೊತ್ತಿಗೆ ಗೊತ್ತಾಗುತ್ತೆ. I'm so excited. ತುಂಬಾ ಎಕ್ಸೈಟ್ ಆಗಿದ್ದೀನಿ ತಿಳ್ಕೊಳ್ಳೋದಕ್ಕೆ. ಸೊ ಇಂಡಿಯಾಗೆ ಡೆಲಿವರಿಗೆ ಹೋಗೋದು ಅಂತ ಡಿಸೈಡ್ ಆಗಿದೆ. ಇಲ್ಲಿ ಯಾರು ಹೆಲ್ಪಿಂಗ್ ಹ್ಯಾಂಡ್ಸ್ ಇಲ್ಲ. ಸೊ ಹಂಗಲ್ಲ, ಹೆಲ್ಪಿಂಗ್ ಹ್ಯಾಂಡ್ಸ್ ಇಲ್ಲ ಅಂತಲ್ಲ, ನೀನೇ ಎಲ್ಲ ಮಾಡ್ತೀಯ. ಬಟ್ ನನ್ನ ಆಸೆ ಮಗು ಅಲ್ಲೇ ಹುಟ್ಟಬೇಕು ಅಂತ. ಅಲ್ಲೇ ಹುಟ್ಟಬೇಕು ಅಂತ. ಅಭಿನು ಅಲ್ಲೇ ಹುಟ್ಟಿದ್ದು, ಈ ಮಗುನು ನಮ್ ಇಂಡಿಯಾದಲ್ಲೇ ಬರ್ತಾಗ್ಬೇಕು ಅಂತ. ಸೊ ಈಗ ನಾವು ಅಲ್ಲಿಗೆ ಹೋಗ್ತೀವಿ. ಡೆಲಿವರಿಗೆ ಇಂಡಿಯಾಗೆ ಹೋಗೋಕ್ಕಿಂತ ಮುಂಚೆ ಜೆಂಡರ್ ರಿವೀಲ್ ಈವೆಂಟ್ ಮಾಡೋಣ. ಮಮತಾಗೆ ಅಭಿಗೆ ಗೊತ್ತಿಲ್ಲ, ಅವ್ರ ರಿಯಾಕ್ಷನ್ ಯಾವ ತರ ಇರುತ್ತೆ ಅಂತ ಕ್ಯಾಚ್ ಮಾಡೋದು. ಹೇಗಿರುತ್ತೆ? ನಾನಂತ ಎಕ್ಸೈಟ್ ಆಗಿದ್ದೀನಿ. ಗಂಡಾದ್ರೆ ಯಾವ ತರ ಇರುತ್ತೆ, ಹೆಣ್ಣಾದ್ರೆ ಯಾವ ತರ ಇರುತ್ತೆ? ಹೆಣ್ಮಗು ಆದ್ರೆ ಫುಲ್ ಖುಷಿ ಆಗ್ತೀನಿ, ಗಂಡ್ಮಗು ಆದ್ರೂ ಖುಷಿ ಆಗ್ತೀನಿ. ಆದ್ರೆ ಆಲ್ರೆಡಿ ಗಂಡ್ ಮಗು ಇರೋದಕ್ಕೆ ಹೆಣ್ಮಗು. ಬಟ್ ಅಭಿಗ್ ಬೇಕಾಗಿರೋದು ತಮ್ಮ ಬೇಕಂತೆ. ನಿನಗೆ? ನನಗೆ ಮಗಳು ಬೇಕು. ಆಲ್ರೆಡಿ ಮಗ ಇದ್ದಾನೆ. ಹಿಂಗ್ ನೀನೇ ಹೇಳ್ಬೇಕು. ಗೊತ್ತಿಲ್ಲ ನಿಂಗೆ? ಮಗಳು ಬೇಕು, ರಾಜೀವ್ಗೂ ಮಗಳು ಬೇಕು. ಮಗಳೇ ಬೇಕು. ನೋಡೋಣ, ಏನ್ ಬಂದ್ರು ಅಕ್ಸೆಪ್ಟ್ ಮಾಡೋದು. ಏನಿದ್ರು ಖುಷಿನೇ. ನಂಗೆ ಏನ್ ಕೊಡಿಸ್ತೀಯ ಇವತ್ತು? ಸೊ ಇವತ್ತು ನೆನ್ನೆ ನಮ್ದು ಆನಿವರ್ಸರಿ ಇತ್ತು. ನಾವು ಸ್ಕ್ಯಾನಿಗೆ ಹೊರಗ್ ಬಂದಾಗ್ಲೆಲ್ಲ ಹೊರಗಡೆ ಹೋಗೋಣ ಅಂತ ಅನ್ಕೊಂಡಿದ್ವಿ. 2ನೇ ಸಲ ಹೊರಗ್ ಬಂದಿರೋದು. ಹಾಗೆ ನಮ್ದು ಆನಿವರ್ಸರಿನೂ ಕೂಡ ಇತ್ತು ನೆನ್ನೆ. ಸೊ ಎರಡಕ್ಕೂ ಒಂದೇ ಟ್ರೀಟ್ ಸೆಲೆಬ್ರೇಷನ್. ಸೊ ಇವತ್ತು ಇಲ್ಲಿ ಆಂಧ್ರ ಭವನ್ ಅಂತ ಇದೆ, ನಮ್ ಇಂಡಿಯನ್ ರೆಸ್ಟೋರೆಂಟ್. ತುಂಬಾ ಫೇಮಸ್ ಅಂತೆ, ಸ್ಪೈಸಿ ಆಗಿ ಚೆನ್ನಾಗಿರುತ್ತಂತೆ. ಎಕ್ಸ್ಪ್ಲೋರ್ ಮಾಡೋಣ ಅಂತ ಇವತ್ತು ಸಂಜೆ. ಅರಿ ರೆಡಿ? ನಾವು ಹೋಗೋ ಟೈಮಿಗೆ ಮ್ಯಾಂಗೋ ಸೀಸನ್ ಬಂದಿರುತ್ತೆ. ಮ್ಯಾಂಗೋಸ್ ತಿನ್ಬೋದು, ಮಾವಿನ ಹಣ್ಣು, ಸೀಕರ್ಣೆ, ಹೋಳಿಗೆ ಎಲ್ಲ ತಿನ್ಬೋದು. ನೋಡಿ ಇವತ್ತು ಎಷ್ಟು ಬಿಸಿಲಿದೆ, ಸಖತ್ ಬಿಸಿಲಿದೆ. ಅದಕ್ಕೆ ವಾಕ್ ಆಗುತ್ತೆ, ಒಂಥರ ಎಂಜಾಯ್ ಮಾಡ್ಬೋದು. ಇವಾಗ ಸ್ಟಾರ್ಟ್ ಆಕ್ಚುಲಿ ಸ್ಪ್ರಿಂಗ್. ಇವಾಗ ಸ್ಪ್ರಿಂಗ್ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ, ಇನ್ನೇನ್ ಬಿಸಿಲು ಬರ್ತಾ ಇದೆ. ಅದಕ್ಕೆ ಖುಷಿಯಾಗಿ ಒಂದ್ ವಾಕ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಬಟ್ ಅದು ಚಳಿ ಇದೆ. ಇವಾಗ ಲುವಾಸ್ ಟ್ರಾಮ್ಗೆ ವೇಟ್ ಮಾಡ್ತಾ ಇದೀವಿ. ಟ್ರಾಮ್ ನಲ್ಲಿ ಹೋಗೋದು. ಹೋಗೋಣ ಅಂತ. ಮಧ್ಯಾಹ್ನ 1 ಗಂಟೆ ಆಯ್ತು, ಇವಾಗಲ್ಲ 1:30. ಅಭಿನಾ ಸ್ಕೂಲಿಂದ ಪಿಕ್ ಮಾಡ್ಬೇಕು 2:30ಗೆ. ಲುವಾಸ್ ಟ್ರಾಮ್ ಬರ್ತಾ ಇದೆ. ಸ್ಪ್ರಿಂಗ್ ಇವಾಗ ಇಲ್ಲಿ ಸ್ಟಾರ್ಟ್ ಆಫ್ ದ ಸ್ಪ್ರಿಂಗ್, ಅಂದ್ರೆ ಮಾರ್ಚ್ ಎಂಡ್. ಇವಾಗ ಟೆಂಪರೇಚರ್ ಕಮ್ಮಿನೇ ಇದೆ. ಟೆಂಪರೇಚರ್ ಎಷ್ಟಿದೆ? 7 ಡಿಗ್ರಿ ಇದೆ. ಬಟ್ ಸನ್ಶೈನ್ ತುಂಬಾ ಚೆನ್ನಾಗಿದೆ. ಸನ್ಶೈನ್ ಇರುತ್ತೆ 7 ಡಿಗ್ರಿ. ಬಟ್ ಕ್ಲೌಡಿನೂ ಇರುತ್ತೆ, ಅಷ್ಟೊಂದು ಮಾಡು. ಟ್ರಾಮ್ ಬಂತು, ಇವಾಗ ಹತ್ಕೊಂತಾ ಇದೀವಿ. ಟ್ಯಾಪ್ ಮಾಡ್ಬೇಕು, ಬೇಗ ಟ್ಯಾಪ್ ಮಾಡು ರಾಜೀವ್. ಎಷ್ಟು ಪೀಕ್ ಅವರ್ಸ್ ನಲ್ಲಿ Next stop St. Stephen's Green, a light for Grafton Street shopping district. And here's Snabele, Fanishtiefna. ಇವಾಗ ಟ್ರಾಮ್ ಸ್ಟಾಪ್ ನಲ್ಲಿ ಇಳ್ಕೊಂಡು ಅಭಿ ಸ್ಕೂಲ್ ಹತ್ರ ಹೋಗ್ತಾ ಇದೀವಿ. ಅಭಿ ಹೋಮ್ ಟೈಮ್ ಈಗ. ಅಭಿನ ಇಬ್ರು ಪಿಕ್ ಮಾಡ್ಕೊಂಡು ಮನೆಗೆ ಹೋಗೋಣ ಅಂತಾನೆ ಅನ್ಕೊಂಡ್ವಿ ಡೈರೆಕ್ಟ್ ಆಗಿ. ಒಳ್ಳೆ ಸನ್ನಿ ಡೇ ಇದೆ. ಆಫೀಸಿಗೆ ಇಬ್ರು ರಜಾ ಹಾಕ್ಬಿಟ್ಟಿದೀವಿ. ಇವತ್ತು ಸ್ಕ್ಯಾನಿಂಗ್ ಆಫೀಸಿಗೆ ದಿನ ರಜಾ.
ಸೊ ರಜಾ ಹಾಕಿದೀವಿ. ಗಾಳಿ ಅಷ್ಟಿದಲ್ಲ, ಚಳಿ ಗಾಳಿ ಸಖತ್ತಿದೆ. ಐರ್ಲೆಂಡ್ ನಲ್ಲಿ ಯಾವಾಗ್ಲೂ ಗಾಳಿ ಜಾಸ್ತಿ. ಅದೇನ್ ಕಾಗೆನಾ ಇದನ್ನ ಹಾಗೇನೆ ಪಾರಿವಾಳನ? ಕಾಗೆ, ಐಲ್ಯಾಂಡ್ ಕಾಗೆ. ಕಾಗೆ ಕ್ರಕ್ 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 ಕ್ರಕ್. ಇಂಡಿಯಾ ಕಾಗೆ ತರನೇ ಇದೆ. ಓ, ಐರ್ಲೆಂಡ್ ಅಲ್ಲಿ ಬೇರೆ ಕಾಗೆ ಇರುತ್ತೆ, ಇಂಡಿಯಾದಲ್ಲಿ ಅಲ್ಲ ಬಿಳಿ ಕಾಗೆ ಇದೆ ಅಂತ. ಇಲ್ಲೇ ಡನ್ ಸ್ಟೋರ್ ಹತ್ರ ಬಂದಿದೀವಿ. ಇನ್ನು ಅರ್ಧ ಗಂಟೆ ಟೈಮ್ ಇದೆ ಅಭಿರಾಮ್ನ ಪಿಕ್ ಮಾಡಕ್ಕೆ. ಅಯ್ಯೋ ನನ್ ಲೇಸ್ ಬಿಚ್ಚಿದೆ ಕರಿ. ಅದ ಟೈಟ್ ಮಾಡ್ಬೇಡ. ಓಕೆ, ತುಂಬಾ ಟೈಟ್ ಮಾಡ್ಬೇಡ, ಸ್ವಲ್ಪ ಅಷ್ಟೇ. Love is a mystery, a beautiful fantasy. It's like a wildfire burning bright in me. In the still of the night, I lie awake. Thank you so much. ಕೈ ಕೊಡು, ನಮಸ್ಕಾರ ಮಾಡ್ತೀನಿ. Thank you. ನಮಸ್ಕಾರ ಮಾಡಿದಿಲ್ಲ. I see you across the room, my heart starts to race, your eyes mean mine. ಖುಷಿ ಆಯ್ತಾ ನಿಂಗೆ? ಏನಕ್ಕೆ? ಗಂಡ ಲೇಸ್ ಕಟ್ದ ಅಂತ ಶೂಸ್ದು. ಖುಷಿ ಆಯ್ತಾ? ಏನಿಲ್ಲ ಪಾಪ, ಪ್ರೆಗ್ನೆಂಟ್, ಬಗ್ಗಕ್ಕಾಗಲ್ಲ, ಕೂರಕ್ಕಾಗಲ್ಲ. ಅಷ್ಟು ಮಾಡ್ಲಿಲ್ಲ ಅಂದ್ರೆ ಏನು? I'm lost in your embrace, you're the one who lights up my face. Our love is a song that will never end, we'll dance through life again and again. ಈ ಬ್ಯಾಚ್ ಅಲ್ಲಿ ಇಲ್ಲ ಅನ್ಸುತ್ತೆ ಅಭಿ, ಈ ಸ್ಟೂಡೆಂಟ್ಸ್ ಅಲ್ಲಿ. ಅಭಿ, ಅಭಿರಾಮ್, ಏನದು? ಏನಿದೆ? ಅದು ನಾನು ಪ್ಯಾರೆಟ್ ಮಾಡಕ್ ಹೋಗಿದ್ದೆ. ಇಲ್ಲಿ ಒಂದು ಇದಿತ್ತು, ಇಲ್ಲಿ ಬೀಕ್ ಕಾಣಿಸ್ತಿಲ್ವಾ, ಹಿಂಗೆ ಒಂದ್ ಸರ್ಕಲ್ ಕಲರಿಂಗ್ ಕಟ್ ಮಾಡ್ಬಿಟ್ಟು ಹಿಂಗ್ ಇಟ್ಟಿದ್ದೆ, ಅದು ಉದ್ರೋಗಿದೆ. ಚೆನ್ನಾಗಿದೆ ಕಣ. ಹಾಸ್ಪಿಟಲ್ ಅಲ್ಲಿ ಏನಾಯ್ತು ಗೊತ್ತಾ? ಇಬ್ರು ಹೋಗಿದ್ವಾ, ಡ್ಯಾಡಿಗೆ ಅವರು ಲೆಟರ್ ಅಲ್ಲಿ ಬರ್ಕೊಟ್ಟಿದ್ದಾರೆ. ಪಾಪು, ಯಾವ ಪಾಪು, ಬಾಯ್ ಗರ್ಲ್ ಅಂತ, ಬೇಬಿ ಬಾಯ್ ಗರ್ಲ್ ಬೇಬಿ ಗರ್ಲ್ ಅಂತ. ತುಂಬಾ ಕ್ಯೂರಿಯಸ್. ಹೆಂಗಿದೆ? ಏನ್ ಹೇಳ್ಬೇಕಾ ಈಗ್ಲೇ? ಈಗ ಹೇಳ್ಬೇಕಾ ಹೇಳ್ಬಾರ್ದು? ಈಗ ನಿನಗೆ ಮಗುಗೆ ಗೊತ್ತಿಲ್ಲ, ನನಗ್ ಮಾತ್ರ ಗೊತ್ತಿರೋದು. ನನ್ಗೂ ಗೊತ್ತಾಗ್ಬೇಕಲ್ಲ, ಅದು ಒಂದು ಪಾರ್ಟಿ ತರ ಮಾಡಿ ಸ್ವಲ್ಪ ಪಾರ್ಟಿ ತರ ಮಾಡಿ, ಜೆಂಡರ್ ರಿವೀಲ್ ಪಾರ್ಟಿ ಮಾಡಿ ಸೆಲೆಬ್ರೇಟ್ ಮಾಡೋಣ ಅಂತ. ನಿಂಗೆ ಬೇಬಿ ಗರ್ಲ್ ಬೇಕಾ, ಬೇಬಿ ಬಾಯ್ ಬೇಕಾ? ಯಾಕೆ? ಅದೇ ಏನಕ್ಕೆ? ಬಾಯ್ ಬೇಕು, ನನಗೆ ಗರ್ಲ್ ಬೇಕು. ನಿಮ್ ಡ್ಯಾಡಿಗೂ ಗರ್ಲ್ ಬೇಕು. ನೋಡೋಣ ಹೂ ವಿಲ್ ಬೇಕು. ಯಾಕೆ ಬಾಯ್ ಹಾಕ್ಬೇಕು? ಬಾಯ್ ಹಾಕ್ಬೇಕು. ಈಗ ಆಲ್ರೆಡಿ ಬಾಯ್ ಹಾಕ್ಬೇಕು. ಎರಡು ರೀಸನ್. ಸೂಟೇಬಲ್ ಯಾಕೆ? ಜಗಳ ಮಾಡಕ್ಕ ಸಾಕಾಗೋಗುತ್ತೆ ಮ್ಯಾನೇಜ್ ಮಾಡೋದು. ಏನ್ ಮಾಡ್ತಾರೆ ಗರ್ಲ್ಸ್ ಆದ್ರೆ ಅಂತ ಮಾಡ್ತಾರ? ಡಾಲ್ಸ್ ಇವ್ರಿಗೆಲ್ಲ ಆದ್ರೆ ನಿಮ್ದೆ ಆತರ ದಪ್ಪ ಟಾಯ್ಸ್? ನೀವ್ ನೋಡ್ರಿ ಯಾವಾಗ್ಲೂ ಯಾವ್ದು ಟ್ರ್ಯಾಕ್ಟರ್ ಅಂತೆ, ಟ್ರ್ಯಾಕ್ಟರ್, ಕ್ರೇನ್, ಏನೋ ಫುಟ್ಬಾಲ್ ಅವ್ರಾದ್ರೆ ಡಾಲ್ಸ್, ಬೇಬಿ, ಅದೇ ಯಾವ್ದು ಬಾರ್ಬಿ ಗರ್ಲ್, ಬಾರ್ಬಿ ಇಟ್ಕೊಂಡು. ಅದಕ್ಕೆ ಇಷ್ಟ ಆಗಲ್ಲ ಅಭಿರಾಮ್? ಹಂಗೆ ಇಷ್ಟ ಇಲ್ಲ ಅವ್ನಿಗೆ.
ತಮ್ಮನೇ ಬೇಕು. ನೋಡ ಈಗ ನಮ್ಮಿಬ್ರಿಗೆ ಬೇಬಿ ಗರ್ಲ್ ಬೇಕು, ನಿನಗೆ ಬೇಬಿ ಬಾಯ್ ಬೇಕು. ಸೊ ಯಾರು ವಿನ್ ಆಗ್ತಾರೆ ನೋಡೋಣ. ಯಾರ್ ವಿಶ್ ಫುಲ್ಫಿಲ್ ಆಗುತ್ತೆ ನೋಡೋಣ. ಚಳಿನೇ ಇಲ್ಲ ತಗೊಳಕ್, ಏನ್ ಚಳಿ ಅಂತ. ಇದಾಗಿತ್ತು ಇವತ್ತಿನ ಈ ಬ್ಲಾಗ್. ಹೋಪ್ ಯು ಲೈಕ್ಡ್ ಇಟ್. ನೆಕ್ಸ್ಟ್ ಜೆಂಡರ್ ರಿವೀಲ್ ಪಾರ್ಟಿ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ಮತ್ತೊಂದು ಬ್ಲಾಗ್ ಬರುತ್ತೆ, ವೇಟ್ ಮಾಡ್ತಾ ಇರ್ರಿ, ಅಪ್ಲೋಡ್ ಮಾಡ್ತೀವಿ. ಸ್ಟೇ ಟ್ಯೂನ್ಡ್, ಸ್ಟೇ ಕನೆಕ್ಟೆಡ್.